ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲಸ ಭಾಳ ಅದಾವ, ಎರಡು ಮಾಡ್ಕೋಬೇಕು ಎರಡು ಮಾಡ್ಕೋಬಾರ್ದಂತ ಕನ್ಫ್ಯೂಷನಲ್ಲದೀನಿ. ನೋಡೋಣ ಯಾವ್ಯಾವ ಕೆಲಸ ಆಕ್ಕಾವು, ಏನೇನೆಲ್ಲ ಲಾಗಲ್ಲಿ ಬರ್ತೈತೆ ಅಂಥೇಳಿ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕ್ಕೈತಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸದ್ಯಕ್ಕೆ ನಮ್ಮ ಸೂರ್ಯದೇವ ಸಖತ್ತಾಗಿ ಕಾಣಿಸಾಕತ್ತಾನ, ಪಾಸಿಟಿವ್ ಎನರ್ಜಿ ಕೊಡ್ತಿರ್ತಾನೆ. ಬೆಳಗ್ಗೆ ಎದ್ದುಕೊಳ್ಳೋಣ ಅದನ್ನ ನಾವು ತೊಗೊಂಡು ಯೂಸ್ ಮಾಡ್ಕೋಬೇಕಾ. ಈಗ ನಮ್ಮ ಮನೆಯವರು ಜಲ್ದಿನೂ ಹೋಗ್ಯಾರ. ಇವತ್ತು ಅಂಗಳ ಕಸನೂ ಗುಡಿಸಿಲ್ಲ, ಸಗಣಿನೂ ಗುಡಿಸಿಲ್ಲ, ನಮ್ಗೆ ಅವ್ರಿಗೆ ಮೇವು ಹಾಕಿಲ್ಲ, ಏನೂ ಇಲ್ಲ. ಪ್ರತಿಯೊಂದೂ ನಾನು ಮಾಡ್ಕೋಬೇಕು. ಸಜ್ಜಿ ರೊಟ್ಟಿ ಮಾಡೋ ಪ್ಲ್ಯಾನ್ ಐತಿ. ಹಚ್ಕಡಮ್ನಾಗ ಹಿಟ್ಟು ಐತಿಲ್ಲ ಗೊತ್ತಿಲ್ಲ, ಜೋಳದ ಹಿಟ್ಟು ಕೊಟ್ಟು ಕಳ್ಸೇನಿ. ಸಜ್ಜಿ ಹಿಟ್ಟಿದ್ರೆ ಇಸ್ಕೊಂಬ ಅಂತೇಳಿ ನಮ್ಮ ಮಿಟಲ್ ಬಂದಿದ್ದ. ಮುಂಜಾನೆ ಎದ್ಕೊಳ್ಳೆ ನಾನು ಅದು ನನ್ನ ಬ್ಲೂಟೂತ್ ಅದಲ್ಲ ಅದು ಎಲ್ಲಿ ಬೇಕಾದಲ್ಲ ಇಟ್ಟು ಬಿಟ್ಟಿರ್ತೇನೆ ನಾನು. ಹಿಂಗೆ ಯಾರಾದರೂ ಕಾಲ್ ಮಾಡ್ದೆ ಕೆಲಸ ಮಾಡೋ ಮುಂದೆ ಹಾಕ್ಕೊಂಡು ಮಾತಾಡ್ತಿರ್ತೇನೆ. ಅದು ನಮ್ಮ ಬೆಕ್ಕೇನು ಮಾಡೈತೆ ಅಂದ್ರೆ ಅದನ್ನು ಕಡದು ಒಳಗಿನ ವಯರೆಲ್ಲ ಏನಂತಾರ ಕಟ್ ಆಗ್ಬಿಟ್ಟೈತೆ. ಅದು ಮತ್ತು ಸಾಡರಿನೂ ಹಿಡಿತಾರಂತ ನೋಡಿ ನಮ್ಮ ಹುಡುಗರು. ಅದನ್ನೇನು ಆನ್ಲೈನಲ್ಲಿ ತರ್ಸ್ಯಾರ. ಮೊನ್ನೆನೂ ಅವರೇ ಇದನ್ನು ಮಾಡಿಕೊಟ್ಟಿದ್ರು. ಇವತ್ತು ಹೋಗಿ ಅದನ್ನ ಕೊಡಾಕಂತೇ ಬಂದಿದ್ದೆ. ವಿಟ್ಟೆಲ್ಲ ಬಂದ್ರೆ ಚಲೋ ಆಯ್ತು. ನಾನು ಫೋನ್ ಹಚ್ಬೇಕಂತ ಅಂದ್ಕೊಂಡಿದ್ನಿ. ಅವನ ಬಂದ. ಇನ್ನು ಹಿಟ್ಟು ತಂದು ಕೊಟ್ಟಂದ್ರೆ ಬಡ ಕ್ವಿಕ್ಕಾಗಿ ನಾನು ಸಗಣಿ ಗುಡಿಸಿ ಕಸ ಗುಡಿಸೇನಿ ಒಳಗಿಂದ. ಅಂಗಳ ಕಸ ಗುಡಿಸಿ ನಮ್ಮ ಗೌರಿಗೆಟ್ಟ ಮೇವು ಹಾಕಬೇಕು. ಮೇವು ಹಾಕಿ ಆಮ್ಯಾಗ ಬಾಗ್ಲಾತಿ ತೊಳೆದ ಬಾಂಡೆ ತಿಕ್ಕಿ ಜಳಕಕ್ಕೆ ನೀರಿಟ್ಟೆ. ನೀರು ಕಾದವ, ಜಳಕ ಮಾಡಿ ಆಮ್ಯಾಗ ಅಡುಗೆ ಶುರು ಮಾಡಿದೆ ನಾನು. ನಮ್ಮ ಮನೆಯವ್ರು ಹೋಗ್ಯಾರಲ್ಲ, ನಾಷ್ಟ ಏನು ಬೇಡ ಅಂತಂದಾರ. ನೋಡ್ಬೇಕೇನೇನಕ್ಕೈತೆ, ಯಾಕಂದ್ರೆ ನಂದು ಸಿಕ್ಕಾಪಟ್ಟಿ ಕೆಲಸ ಐತಿ ಇಲ್ಲಿ. ನೋಡ್ರಿ ಸೂರ್ಯದೇವ ಎಷ್ಟು ಚಂದ ಕಾಣಿಸಾಕದನ. ಒಂದು 5 ನಿಮಿಷನಾದರೂ ನಾವು ಮುಂಜಾನೆ ಸೂರ್ಯನ ಕಿರಣಗಳನ್ನು ನಮ್ಮ ದೇಹದ ಮ್ಯಾಗ ಬೀಳೋ ಹಂಗೆ ನಾವು ಸ್ವಲ್ಪ ಬಂದು ವಾಕ್ ಮಾಡೋದಾಗಲಿ ನಿಂದ್ರೋದಾಗಲಿ ಮಾಡ್ಬೇಕು. ಸಿಕ್ಕಾಪಟ್ಟಿ ಪಾಸಿಟಿವ್ ಎನರ್ಜಿ ಬರ್ತೈತಿ. ನಮ್ಮ ಕೋಳಿ ನೋಡ್ರಿ ಕೆಲಸ ಮಾಡಾಕತ್ತಾವ. ನಾವು ಮಿಟಲ್ ಬರಲಿಲ್ಲ, ಬಹುಶಃ ಹಿಟ್ಟು ಐತೇನಿಲ್ಲ ಗೊತ್ತಿಲ್ಲ, ಅಥವಾ ದೇವಿ ಸಾಲಿಗೆ ಹೋಗೋ ಮುಂದೆ ತೊಗೊಂಬರ್ತಾಳ ಗೊತ್ತಿಲ್ಲ. ತಂದು ಕೊಟ್ಟು ಹೋಗಂತ ಹೇಳೀನಿ. ಸಾಲಿಗೆ ಹೋಗ್ತಾರ ಅವರು. ಬರ್ರಿ ನಿಂತ್ರ ಕೆಲ್ಸಗಂಗಿಲ್ಲ. ಸಗಣಿ ಕೊಡ್ಸೋನೀಗ. ಸಜ್ಜಿ ರೊಟ್ಟಿ ಮಾಡೋದಾದ್ರೆ ಹೊರಗೆ ರೊಟ್ಟಿ ಮಾಡ್ಬೇಕು. ನಮ್ಮ ಗೌರಿ ಏನು ಮಾಡಾಕತ್ತಾಳ. ಗೌರಿ ಮಕ್ಕೊಂಬಿಟ್ಟ ಪಾಪ. ಥಂಡಿ ಇನ್ನೊಂದು ಸ್ವಲ್ಪ ಥಂಡಿ ಭಾಳ ಐತಿ. ನೋಡ್ಬೇಕು ಒಳಗೆ ಕಟ್ಟಬೇಕಾ ಹೆಂಗಂತ ಗೊತ್ತಾಗಲ್ತು. ಎಷ್ಟು ಜನ ಕಾಣಿಸ್ತಾನೆ ನೋಡ್ರಿ. ಸೂರ್ಯದೇವಿ ನೋಡ್ಕೊಂತ ನಿಂತು ಬಿಡ್ಬೇಕಂತ ಅನ್ನಿಸ್ತೈತಿ. ಕೆಲಸನೂ ಆಗಂಗಿಲ್ಲ ಸೂರ್ಯದೇವಿ ನೋಡ್ಕೊತ ನಿಂತ್ರ. ಮತ್ತು ಗೌರಿ ಹೇಳವ, ನಮ್ಮ ಮನೆಯವರು ಈಗಲ್ಲೇ ಹೊಲಕ್ಕೆ ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ, ನೀರು ಹರ್ಸಕ್ಕೆ ಮತ್ತು ಏನಾದ್ರು ಕೆಲಸ ಇದ್ರೆ ಮುಂಜಾನೆ ಎದ್ದುಕೊಳ್ಳೇನು. ಹಾಗಾಗಿ ನಾನು ನಮ್ಮ ಗೌರಿ ಕೆಲಸನ ನಾನು ಮಾಡಬೇಕಾಕೈತಿ. ಮೊನ್ನೆ ನನಗೊಂದು ಬ್ಯಾಡಾಗಿ ಕಮೆಂಟ್ ಬಂದಿದ್ದ. ಏನಂತಂದ್ರೆ, ಮಕ್ಕಳಾಗದೇ ಇರೋರ ಬಗ್ಗೆ ಆ ಪದ ನನಗೆ ಹೇಳಕ್ಕೊಂಥರ ಅಸಹ್ಯ ಅಂತ ಅನಿಸ್ತತಿ. ಮಕ್ಕಳ ನಿಜವಾಗ್ಲೂ ಇಲ್ಲಿ ಬಂಜೆ ಅಂತ ಅನಿಸ್ಕೊಳ್ಳೋರು ಯಾರಂತಂದ್ರೆ, ಮಕ್ಕಳ ಆಗಿನೂ ಇನ್ನೊಂದು ಹೆಣ್ಣು ಮಗಳಿಗೆ ಮಕ್ಕಳು ಆಗಿಲ್ಲ ಅಂಥೇಳಿ ಯಾರು ಚುಚ್ಚಿ ಮಾತಾಡ್ತಾರಲ್ಲ ಅವರು ನಿಜವಾಗ್ಲೂ ಬಂಜೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತಂದ್ರೆ ನೀವು ನೋಡಿರ್ಬೋದು, ನಾವು ಭೂಮಿ ತಾಯಿನ ಸೇವೆ ಮಾಡೋರ ಮತ್ತು ಮೂಕ ಪ್ರಾಣಿಗಳನ್ನು ದೇವ್ರ ಥರ ನೋಡೋರು, ದೇವ್ರ ಥರ ಪೂಜಿಸೋರು, ಅವನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಜೋಪಾನ ಮಾಡ್ತೀವಿ. ಹಾಗಾಗಿ 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು 9ನೇ ತಿಂಗಳಿಗೆ ನಾವು ಮಗುವಿಗೆ ಒಂದು ಜನ್ಮನ ಕೊಡ್ತೀವಲ್ಲ, ಅವಳು ನಿಜವಾಗ್ಲೂ ಏನಂತಂದ್ರೆ ತಾಯಿ ಅಲ್ಲ. ಮೂಕ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಯಾರು ಪ್ರೀತಿಯಿಂದ ಕಾಣ್ತಾರಲ್ಲ ಅವರೇ ನಿಜವಾಗ್ಲೂ ತಾಯಿ ಹೃದಯ ಇರೋರು ಅಂತ ಹೇಳ್ತೇನೆ ನಾನು. ಹಂಗಂತೇಳಿ ಎಲ್ಲರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಂದು ಹೆಣ್ಣಾಗಿ ನನಗೊಂದು ಮಗು ಆಗೈತಿ, ಇನ್ನೊಂದು ಹೆಣ್ಣು ಮಗಳಿಗೆ ಮಗು ಆಗಿಲ್ಲ ಅಂತಂದ್ರೆ
ಅವಳನ್ನ ಬಂಜೆ ಅನ್ನೋದು. ಮತ್ತೊಂದು ಬಂಜೆ ಅಂತಲ್ಲ, ಬ್ಯಾಡ್ ವರ್ಡ್ ನಮ್ಮ ಉತ್ತರ ಕರ್ನಾಟಕ ಇದರಲ್ಲಿ ಭಾಳ ಕೆಟ್ಟದಾಗಿತ್ತದ. ನನಗೆ ಬೇಜಾರಂತ ನನಗೇನು ಅನಿಸ್ಲಿಲ್ಲ. ಎಷ್ಟೊಂದು ಎಂಥ ವಿಕೃತ ಮನಸ್ಸಪ್ಪ ಆ ಹೆಣ್ಣಿಂದು ಅಂತ ಅನ್ನಿಸ್ತು ನನಗೆ ಅವಾಗ ಅರಿವಾಗಿದ್ದೇನಂತಂದ್ರೆ ನಿಜವಾಗ್ಲೂ ನಾನು ಬಂಜೆ ಅಲ್ಲ. ಅವಳು ಏನು ನನಗೆ ಕಮೆಂಟ್ ಹಾಕಿದಾಳಲ್ಲ, ಅವಳಿಗೆ ತಾಯಿ ಒಂದು ಮಗುವಿನ ಹೆರುವ ಶಕ್ತಿ ಅವಳಿಗೆ ದೇವ್ರು ಕೊಟ್ಟಿರ್ಬೋದು. ಆ ಭಾಗ್ಯನ ದೇವ್ರು ಅವಳಿಗೆ ಕರುಣಿಸಿರ್ಬೋದು. ಬಟ್ ತಾಯಿತನ ಅನ್ನೋದು ಅವಳ ದೇಹಕ್ಕೆ ಐತಿ ಹೊರತಾಗಿ ಅವಳ ಮನಸ್ಸಿಗಿಲ್ಲ ಅಂತೇಳಿ ನನಗೆ ಅರಿವಾಯ್ತು. ನಾನು ಅದನ್ನ ಹೇಳೋದು, ಯಾವುದೋ ಒಂದು ಹೆಣ್ಮಗಳಿಗೆ ಮಕ್ಕಳಾಗಿಲ್ಲ ಅಂತಂದಿಂದ ನೀವಲ್ಲಿ ನಿಮ್ಮ ತಾಯಿತನನ ಮರೆತು ನೀವು ಕೆಟ್ಟದಾಗಿ ಏನು ಮಾತಾಡ್ತಿರ್ತಿರಲ್ಲ, ನೀವೇ ನಿಜವಾಗ್ಲೂ ಬಂಜೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನೀಗ ನಮ್ಮ ಗೌರಿ ಕೆಲಸ ಮುಗಿಸ್ಕೊಂಡು ಇಲ್ಲಿ ಅಂಗಳ ಕಸ ನಾನು ಆಮ್ಯಾಗ ಲೇಟಾಗಿ ಅಂಗಳ ಕಸ ಗುಡ್ಸಕತ್ತೀನಿ. ಬಿಸಿಲು ಬಿದ್ದೈತಿ. ಏನು ಮಾಡ್ತೀನಿ ಅಂತಂದ್ರೆ ನಾನು ಫಸ್ಟ್ ಗೌರಿಗೆ ಸಗಣಿ ಗುಡಿಸಿ ಅದಕ್ಕೆ ಮೇವು ಹಾಕಿದ್ರೆ ಅದಕ್ಕೆ ಸಮಾಧಾನ ಆಗ್ಬಿಡ್ತೈತಿ. ಯಾಕಂದ್ರೆ ಈಗ ಪಾಪ ಅದು ಪ್ರೆಗ್ನೆಂಟ್ ಒಂದು ಐತಲ್ಲ, ಹಾಗಾಗಿ ಈಗ ಆಮ್ಯಾಗ ಅದನ್ನೆಲ್ಲನೂ ಮುಗಿಸ್ಕೊಂಬಂದಿಂದ ನಾನು ಅಂಗಳ ಕಸ ಗುಡ್ಸಾಕತ್ತೀನಿ. ಅಂಗಳ ಕಸ ಅಂತಂದ್ರೆ ನೆಲ್ಲಿಕಾಯಿ ಗಿಡದ ಎಲೆ ಮತ್ತು ಪ್ಯಾರ್ಲ್ ಗಿಡದ್ದು ಎಲೆ, ಇನ್ನೊಂದು ಇಲಾಚಿಕಾಯಿ ಗಿಡ, ಬೇವಿನ ಗಿಡ, ಇದ್ರದ್ದೆಲ್ಲನೂ ಎಲೆ ಉದುರಿ ಬಿದ್ದಿರ್ತಾವೆ. ಮತ್ತು ಅಲ್ಲಿ ಸೀತಾಫಲದ ಮಾವಿನ ಹಿಡಿದು ಅದನ್ನ ಡೈಲಿ ಗುಡಿಸೋದು. ನಮ್ಮ ಮನೆಯವ್ರು ಇದ್ರಂದ್ರೆ ಇದೊಂದು ಕೆಲಸ ಅಷ್ಟೇ ನನಗೆ ಏನಕ್ಕೈತಂದ್ರೆ ನಮ್ಮ ಗೌರಿದು ಅಂಗಳ ಕಸ ಗುಡಿಸೋದು ಕೆಲಸ ಇರೋಂಗಿಲ್ಲ. ಅವರು ಇರಲಿಲ್ಲ ಅಂದ್ರೆ ಮತ್ತು ಮಾಡ್ಕೊಳ್ಳೇಬೇಕಲ್ಲ. ಇಲ್ಲಿದ್ದು ಹೊರಗಿಂದ ಎಲ್ಲನೂ ಮುಗಿಸ್ಕೊಂಡು ಆಮ್ಯಾಗ ನಾನು ಅಡುಗೆ ಮನೆ ಕೆಲಸನ ಮಾಡಕ್ಕೆ ಹೋಗ್ತೀನಿ. ಮತ್ತು ಹಿಂಗೆ ನೀರು ಹಾಸೋದಿತ್ತಂದ್ರೆ ಎಲ್ಲ ಒಟ್ಟೊಟ್ಟಿಗೆನೇ ಒಮ್ಮೆ ಯಾಕಂದ್ರೆ ಅದೇ ಟೈಮಿಗೆ ನಾವು ಅಡ್ಗೆನೂ ಮಾಡಬೇಕಾಕೈತಿ, ಅದೇ ಟೈಮಿಗೆ ನಾವು ನೀರನ್ನೂ ಹಾಸಬೇಕಾಕೈತಿ, ಅದೇ ಟೈಮಿಗೆ ನಾವು ನಮ್ಮ ದನದ ವ್ಯವಸ್ಥೆನೂ ಮಾಡಬೇಕಾಕೈತಿ. ಎಲ್ಲನೂ ಒಂದೇ ಟೈಮಲ್ಲೇ ನಾವು ಲಘುನ ಮುಗಿಸ್ಕೋಬೇಕಾಕೈತಿ. 1 ತಾಸು 2 ತಾಸು ಲೇಟ್ ಮಾಡಿದ್ರೆ ಆಯ್ತು ಬಿಡು ಅಂತ ಅನ್ನೋಂಗೆ ಇರೋಂಗಿಲ್ಲ. ನಾನು ಅದನ್ನ ಹೇಳೋದು, ಯಾರನ್ನಾದರೂ ಕೀಳಾಗಿ ನೋಡೋಕ್ಕಿಂತ ಮುಂಚೆ ನೀವು ಸರಿಯಾಗಿದ್ದೀರಾ, ನೀವು ಚಲೋ ಅದಿರಿ ಇಲ್ಲ ಅನ್ನೋದನ್ನು ತಿಳ್ಕೊಂಡು ಆಮ್ಯಾಗ ಕಮೆಂಟ್ ಹಾಕಿರಿ. ನೀವು ನನಗೆ ಕಮೆಂಟ್ ಹಾಕ್ಬೋದು, ಬಟ್ ನಿಮಗೆ ಸಾವಿರಾರು ಜನ ಮಾತಾಡ್ತಿರ್ತಾರೆ, ಅದು ನನಗೆ ಯಾವುದೂ ಗೊತ್ತಿರೋಂಗಿಲ್ಲ. ನನಗೆ ಗೊತ್ತಿರೋಂಗಿಲ್ಲ ಅದು ಓಕೆ. ಬಟ್ ಆ ದೇವರ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಇಟ್ಕೊಂಡಿರ್ತಾನೆ. ನಾನು ಹೆಂಗೆ ನಂಬೋದು ಅಂತಂದ್ರೆ, ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಬೇಕಾದ್ರೆ ಆ ದೇವ್ರ ಪರ್ಮಿಷನ್ ಬೇಕಂತ ನಂಬಿ ಬದುಕಾಕತ್ತಿರೋಳು. ಹಾಗಾಗಿ ನೀವು ಯಾರಿಗೋ ಏನೋ ಕೆಟ್ಟದಾಗಿ ಮಾತಾಡ್ತೀರಂತಂದಿಂದ 1000 ಸಲ ಯೋಚನೆ ಮಾಡಿರಿ. ಇವಾಗ ನಾವೇನಂತೇವೆ ಅಂತಂದ್ರೆ, ನಾವು ಈಗೇನೋ ಮಾಡಿದ್ರೂ ಮುಂದಿನ ಜನ್ಮ ಅಥವಾ ಮಕ್ಕಳು ಮೊಮ್ಮಕ್ಕಳು ಇವರಿಗೆಲ್ಲ ನಮ್ಮ ಪಾಪ ಕರ್ಮಗಳು ತಾಗ್ತಿದ್ದು ಅಂತ. ಬಟ್ ಇದು ಕಲಿಯುಗದಲ್ಲಿ ಏನಂತಂದ್ರೆ, ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿರ್ತೇವೆ, ಅದನ್ನು ನಾವೇ ಅನುಭವಿಸ್ತೇವೆ. ನಾವು ಇನ್ನೊಬ್ರಿಗೆ ಮೋಸ ಮಾಡಿರ್ತೇವೆ, ಅದನ್ನು ನಾವೇ ಅನುಭವಿಸ್ತೇವೆ. ಆದರೆ ಅಷ್ಟು ವರ್ಷ 6 ತಿಂಗಳಾಗ್ಬೋದು ಅಥವಾ ನಾನು ಸಾಯಿ ಕೊಡ್ದಂತರೂ ಪಕ್ಕಾ ನಾವು ಅದನ್ನು ಅನುಭವಿಸಿ ಹೋಗಲೇಬೇಕು. ಅದಕ್ಕೋಸ್ಕರ ನಾನು ಹೇಳೋದು, ಯಾರನ್ನೂ ಕೀಳಾಗಿ ನೋಡಕ್ಕೆ ಹೋಗ್ಬೇಡ್ರಿ. ಮಕ್ಕಳಾಗಿಲ್ಲ, ಮಕ್ಕಳು ಇಲ್ಲ ಅವ್ರಿಗೆ ಅಂತಂದಿಂದ ಹೆರೋ ಶಕ್ತಿ ನಮಗೆ ಇರೋಂಗಿಲ್ಲ ಅಂತಲ್ಲ. ಅದಕ್ಕೆ ಏನೋ ಒಂದು ರೀಸನ್ ಇರ್ತೈತಿ. ದೇವರಿಗೆ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು ಅನ್ನೋದು ಖಂಡಿತ ಗೊತ್ತಿರ್ತೈತಿ. ಅದನ್ನು ನೀವು ಮಾತಾಡೋದ್ರಿಂದ ನಾವೇನೋ ಮಾಡೋದ್ರಿಂದ ಅದು ಯಾವುದೂ ಸರಿ ಹೋಗೋಂಗಿಲ್ಲ. ಹಾಗಾಗಿ ನೀವು ಯಾಕೆ ನನಗೆ ಮಾತಾಡಿ ನಿಮ್ಮ ಪಾಪನ ಜಾಸ್ತಿ ಮಾಡ್ಕೋತೀರಂತ ನಾನು ಹೇಳೋದು. ನೀವು ನನಗೆ ಕೆಟ್ಟದಾಗಿ ಮಾತಾಡೋದ್ರಿಂದ ನಿಮ್ಗೆ ಅದರಿಂದ ಏನು ಸಿಗ್ತೈತಿ ಹೇಳ್ರಿ, ಮತ್ತು ನಿಮ್ಮ ಪಾಪದ 1% ಜಾಸ್ತಿ ಆಕೈತಲ್ಲಿ. ಪಾಪ ಅಂದರೂ ಹೋಗೋಂಗಿಲ್ಲ ನಾವು ಇನ್ನೊಬ್ರು ಕೆಟ್ಟದಾಗಿ ಮಾತಾಡೋದ್ರಿಂದ. ಅದನ್ನ ನಾನು ಹೇಳೋದು. ನಾನು ಭಾಳಷ್ಟು ಸಲ ಹೇಳಿರ್ತೀನಿ, ಬಟ್ ನೀವು ಕೆಲವರು ಅರ್ಥನೇ ಮಾಡ್ಕೊಳಂಗಿಲ್ಲ. ಮೊನ್ನೆನೂ 2 ಸಲ ಕಮೆಂಟ್ ಬಂದಿತ್ತು. ಅದು ನಾನು ಫಸ್ಟ್ ಕಮೆಂಟ್ ಬಂದಾಗ ನಾನು ರಿಮೂವ್ ಮಾಡಿಲ್ಲ. ಅದು ಯಾವ ವಿಡಿಯೋ ಅಂತ ಗೊತ್ತಿಲ್ಲ, ರೀಸೆಂಟ್ ವಿಡಿಯೋದಲ್ಲೇ. ಆಮೇಲೆ ಇಕ್ಕಟ್ಟು ನಾನು ಏನು ಮಾಡಿದೆ ಅಂದರೆ, ಅದನ್ನು ಐಡಿನ ಹೈಡ್ ಮಾಡಿಬಿಟ್ಟೆ ನಾನು. ಮತ್ತು ಅವ್ರು ಕಮೆಂಟ್ ಹಾಕಿದರೆ ನಂಗೆ ಬರದೇ ಇರೋ ಥರ. ಯಾಕಂದ್ರೆ ಈಗ ನಾವು ನಡೆಯೋ ದಾರಿಯಲ್ಲಿ ಕಲ್ಲೂ ಗೊತ್ತಿಲ್ಲದೆ ಇರೋವಂಥ ದಾರಿಯಲ್ಲಿ ನಾವು ಹೋಗ್ತಿರ್ತೇವೆ ಅಂತಂದಿಂದ ಅಲ್ಲಿ ಕಲ್ಲೂ ಬರ್ಬೋದು, ಮುಳ್ಳೂ ಬರ್ಬೋದು, ಅಥವಾ ಹಾದಿ ಚಲೋನೂ ಇರ್ಬೋದು. ಕಲ್ಲು ಮುಳ್ಳು ಬಂದ್ರೆ ನಾವು ದಾಟ್ಕೊಂಡು ಹೋಕ್ಕೇವಿ, ಹೌದಲ್ಲ? ಹಂಗೆ ಈ ಯೂಟ್ಯೂಬ್ ಜರ್ನಿ ಅನ್ನೋ ಸೋಷಿಯಲ್ ಮೀಡಿಯಾ ಅನ್ನೋದು ಇಲ್ಲಿ ಯಾರು ಬರ್ತಿರ್ತಾರೆ, ಯಾರು ಬರೋಂಗಿಲ್ಲ ಅಂತ ಗೊತ್ತಾಗಂಗಿಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಾದ ಜೀವನ ನೋಡ್ರಿ. ನಾಳೆ ನಾಡ್ದು ಇನ್ನು ಕಂಟಿನ್ಯೂ ಹಂಗೆ ನೀರು ಹಾಸೋದೈತಿ.
ನೀರು ಹಸಿದು ಮುಂಜಾನಾಗ ಇರ್ತೈತಿಲ್ಲ, ಹಾಗಾಗಿ ನಮ್ಗೆ ಅವಾಗ ರೊಟ್ಟಿ ಮಾಡಕ್ಕೆ ಆಗಂಗಿಲ್ಲ. ಅದಕ್ಕೋಸ್ಕರ ಮಾಡಿಟ್ಬಿಟ್ಟೆ. ಇನ್ನೂ ಸ್ವಲ್ಪ ಹಿಟ್ಟೈತಿ. ನಾಳೆ ಏನಾದರೂ ಅಕಸ್ಮಾತ್ ನೀರು ಹಸಿದು ಕ್ಯಾನ್ಸಲ್ ಆದ್ರೆ ನಾಳೆ ಸ್ವಲ್ಪ ಮಾಡಿದ್ರೆ ಆತಂತ ಹೇಳಿ ಸದ್ಯಕ್ಕೆ ಏನು ಮಾಡ್ಬೇಕಂದ್ರೆ ನಮ್ಮ ಗೌರಿ ಮೇವು ಮಾಡ್ಕೊಂಬರ್ಬೇಕು. ಹೋಗೋಣ ಅಂತ ಬರ್ರಿ. ನಮ್ಮ ಗೌರಿ ಮೇವು ಮಾಡ್ಕೊಂಡು ಒಗ್ಯಾನಗಿಬೇಕು. ಒಗ್ಯಾನದವು ಕೆಲಸ ಭಾಳ ಐತಿ. ನಿದ್ದೆ ಬಂದಾಗ ಆಗತೈತಿ. ಇವತ್ತಂತರೂ ಭಾಳ ಥಂಡಿ ಐತಿ ನೋಡ್ರಿ. ಬಿಸಿಲು ಐತಿ. ಕುಡ್ದಲ್ಲಿ ನಾನು ನಮ್ಮ ಗೌರಿ ಪಾಪನ ಹಾದಿನ ಕೈ ಹಾಕತ್ತದ. ಅದು ಕಟ್ ಮೇವು ತೊಗೊಂಬಂದ ಮೇವು ಹಾಕಿ ಆಮ್ಯಾಗ ಒಗ್ಯಾನತ್ತಿ ಮಾಡ್ಕೋಬೇಕು. ಅಲ್ಲಿ ನಮ್ಮ ಮನೆಯವರು ಎಣ್ಣೆ ಹೊಡಿತಾರಂತ. 2 ಗಂಟೆ ಅಂದ್ರೆ ನೋಡಿ ಬರ್ಬೇಕು ಅನ್ಸಿದ್ರೆ ಬಾ ನೀರು ಹಾಕಕ್ಕಂತಂದಾರ. ಈ ಕಡೆ ಫೋನ್ ಹಚ್ತೇನೆ. ನಾನು ಇವೆರಡು ಕೆಲಸ ಅದಾವ. ಇವೆರಡು ಕೆಲಸ ಮುಗಿಸ್ಕೊಂಡು ಫೋನ್ ಹಚ್ತೇನೆ. ಊಟ ಮಾಡಿದ್ದೆ ನಾನು. ದಪ್ಪಂದು ಒಂದು ಸಜ್ಜಿ ರೊಟ್ಟಿ ಮಾಡ್ಕೊಂಡು ತಿಂದೆ. ಅಕ್ಕ ತಲೆ ಹಂಗೆ ಆಗ್ತೈತಿ. ಇವನ್ನ ಕೀಳಾಕತ್ರ ಕೀಳಂಗಿಲ್ಲಪ್ಪ. ಸಿಕ್ಕಾಪಟ್ಟೆ ಬಿರ್ಸದ. ಅದಕ್ಕೆ ಕೊಯ್ಯಾಕತ್ತ. ನಮ್ಮ ಮನೆಯವ್ರು ಆದ್ರೆ ಕೀಳ್ತಾರ.
ಅಲ್ಲಿ ಗೊಂಜಾಳ ದಂಡಿ ಸಜ್ಜಿ ಮೇವು ಐತಿ, ಅದನ್ನ ತೊಗೊಂಬರ್ತೇನೆ. ಅದನ್ನು ತೊಗೊಂಡು ಹೋಗಕ್ಕೆ ಹಂಗೆ ಹಾಕೊಂಡು ಹೋಗ್ಬೇಕು, ಯಾಕಂದ್ರೆ ಸುಮ್ಕೆ ಇರ್ತೈತಲ್ಲ. ಹಾಗಾಗಿ ಇದನ್ನಿಷ್ಟು ಒಮ್ಮೆ ಹೋಗೋದು ಬರ್ತೀನಿ. ಪಾಪ ಮುಂಜಾನೆ ಒಂದು ಸಲ ಮೇವು ಹಾಕೇನಿ ಇವತ್ತು. ನನ್ನ ಮತ್ತೆ ಆಮೇಲೆ ಸಿಗ್ತಾನೆ. ಎಲ್ಲ ಬಂದು ನೀರು ಹಸೋದಾಗೈತಿಲ್ವಾ? ಬುತ್ತಿ ಕೊಟ್ಟು ಬರ್ಬೇಕಂತ ಅಮ್ಮ ಬಂದ ನೋಡ್ರಿ. ಏನು ಅಂತಂದ್ರೆ ನಾ ಯಾಕೆ ಅಂದ ಆಕೆಗೆ ಏನೆಲ್ಲ ಸುಳ್ಳು ಹೇಳಿ ಇಟ್ಕೊಂಡೇವಿ ಇಲ್ಲಿ. ಆಕೆದ ಅದು ಮತ್ತೆ ನಡ್ರಿ ಒಳಗೆ ನಡ್ರಿ ಅಮ್ಮ. ಹೌದು ಅವ್ನು ನುಂಗ್ ಹಿಂಗೇನವ ಮತ್ತು ಇಲ್ಲಿ ಕೈಯಾಗ ಐತಾಳ. ಎಲ್ಲಿಕ ತಿಂತಿ ನೀನು ಹರ್ಕೊಂಡು? ಹೌದುವಾ, ಎಷ್ಟಕ್ಕೊಂದು ಹರ್ಕೊಂಡ ಅಮ್ಮು. ಹೋಗು ಮುಂದೆ ಹರ್ಕೊಂಡಾಗ ಅಮ್ಮ ಉಪ್ಪಿನಕಾಯಿ ಹಾಕ್ತಾಳ. ನೀನು ತಿಂತಿಪ್ಪ? ತಿಂತಿ? ಹಾಂ, ಉಪ್ಪಿನಕಾಯಿ ಹಾಕ ನಮ್ಮಗ. ತಿನ್ನು ನಡ್ರಿ ಅಲ್ಲಿ ಒಳಗೆ. ನಾ ಬುತ್ತಿ ಕಟ್ತೇನೆ ನಿಮ್ಮ ಅಮ್ಮಗ. ಅಪ್ಪು ನಿನ್ನ ನೋಡಕ್ತಿದ್ ನೋಡೋದು. ಯಾರು ಬಂದಾರೋ ಮನೆಗೆ ಅಂತ ಆತದ. ಹೌದಿಲ್ಲ ಬಿಲಿ? ಯಾರು ಬಂದಾರೋ ಅಂತ ಆತದ. ನಡಿಯಲ್ಲ ಅಲ್ಲ ನಡಿ ಓಲ್ಡ್ ಪಾಪು. ಇದು ಬೇಡ, ಇದು ಕಟ್ ಮನೆಗೆ ಹೋಗ್ತೀನಿ. ನಿನ್ಗೆ ಬೇಕಪ್ಪಜಿ? ಏನ್ ಬೇಕಾ? ಕಟ್ ಮನೆಗೆ ಹೋಗ್ತಿ. ಎಷ್ಟು ದೊಡ್ಡದ ನೆಲಿಕ ಬೇಕಂತ ಕ್ಯಾಪ್ ತೆಗಿಲ ಮೂದಣ. ಕ್ಯಾಪ್ ತೆಗಿಲಿ. ಕ್ಯಾಪು ಮೊಸರು ಮಾಡ್ತಾಳಮ್ಮಿ. ರೊಟ್ಟಿ ಬುದ್ಧಿ ಕಟ್ತೀನಿ ಮಾಮಾಗ. ಹುಳಿ ಇಲ್ಲ ಅವ್ ನೆಲ್ಲಿಕಾಯಿ. ನೆಲ್ಲಿಕಾಯಿ ತಿಂತದ್ದು ಸಾರು. ಕ್ಯಾಮ್ರಾ ಆಟ ಆಡೋದು ಬಿಟ್ಟ ಅಲ್ಲಿ ಕೃಷ್ಣದಾಗ ಏನ್ ಮಾಡ್ತಿದ್ದೀನಿ ನಾ? ಮಾಮ ಬುತ್ತಿ ಕೊಟ್ಟು ಬರ್ತಾನೆ, ಇಲ್ಲೇ ಇರು ಪಲ್ವ. ಏ ತಮ್ಮ ಆ ಸಣ್ಣ ಗೊಂಬಿ ತಮ್ಮ ಕೊಡು. ಸಣ್ಣ ಪಾಪ ಅದನ್ನ ಕೊಡೋಂಗ. ನೀ ದೊಡ್ಡ ತಗೋ. ಸಣ್ಣ ಪಾಪು ಟೈಮು 12 ಗಂಟೆ ಆಯ್ತು ನೋಡಿ. ನಾನು ಊಟ ಮಾಡಕತ್ತಿದ್ದೆ. ನಮಗೆ ಮುಂಜಾನೆ ನಾಷ್ಟ ಮಾಡಿ ಕೊಟ್ಟು ಕಳಿಸಲ್ಲ ಅಂತಂದ್ರೆ ಬ್ಯಾಡ ಅಂತಂದ್ರೆ ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತೈತಂತ. ಅಯ್ಯೋ ನೀರು ಒಂದು ಹಾದು ನೈವು ಹತ್ತು ಕಡೆ ನಿಮ್ಮ ಹೋಟೆಲ್ನ ಕೊಟ್ಟು ಕಳಿಸ್ತೇನೆ. ಸೈಕಲ್ ಐತಿ, ಸೈಕಲ್ ತೊಗೊಂಡು ಹೋಗ್ತಾರ. ಊಟ ಮಾಡಕತ್ತಿದ್ದಂದು ಊಟ ಅರ್ಥ ಆಯ್ತು. ಅವ್ರು ಮೊದಲು ಕೊಟ್ಟು ಬಂದು ಆಮ್ಯಾಗ ನೀರು ಹೊಳಿಸಿ ಹೋಗಿ ಊಟ ಮಾಡ್ತೇನೆ. ನಮ್ಮ ವಿಟಲ್ನ ಕೈ ಬುತ್ತಿ ಕೊಟ್ಟು ಕಳ್ಸೀನಿ. ನಾನು ಏನಾರು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಪ್ಲ್ಯಾನ್ ಪ್ರಕಾರ ಈಗ ಒಂದು ನೋಡಂಗಿಲ್ಲ. ಇಲ್ಲೆಷ್ಟು ನೀರು ಬಂದು ನಿಂತು ನೋಡ್ರಿ. ಅದು ಇನ್ನಕ್ಕೆ ನೀರು ಹೊಳಿಸಿ ಜಳಕ ಮಾಡ್ಕೊತ ಪೂಜೆ ಮಾಡ್ಕೊತ ನೀರು ಹಾಸಿದಾರೆ ಅಂತಂದ್ರೆ ಈಗ ಬಿಡವ ಸಾಯಕತ್ತು. ಹಂಗಾಗಿ ಪಾಪ ನಮ್ಮ ಗೌರಿಗೆ ಮುಂಜಾನೆ ಅಷ್ಟೇ మేము ಹುಟ್ಟಿನ ಒಳ್ಳೆ ಅದಕ್ಕೆ ಅಕ್ಕಿ ಕಡೆನೂ ನೋಡಿಲ್ಲ. ಮೈ ತೊಳೆದ್ನಿ ಇವತ್ತು ಪದ್ಧತಿ ಸೀರೆಗೆ ಖುಷಿ ನಮ್ಮ ಗೌರಿ. 2 ಸಾಲಿಗೆ ಬಿಟ್ಟೆ ನಾನು.
ಹೌದು, ಅದಕ್ಕೆ ಜಾಸ್ತಿ ಆಗೈತಿ ಅದು. ಇನ್ನೂ ಒಂದು ತಾಸು ಆಕೈತೆ ನಂದು ಬರೋಬ್ಬರಿ. ಆಮ್ಯಾಗ ಜಳಕ ಮಾಡ್ತಾನೆ. ಮೆಹಂದಿ ಕಲಿಸಿಟ್ಟೇನೆ, ಮೆಹಂದಿ ಹಾಕೋಬೇಕಂತೇಳಿ. ಜಳಕ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮೆಹಂದಿ ಹಾಕೊಂಡ್ರ ಅಂತೇಳಿ ಬಿಟ್ನಿ. ನಾನು ಸಿಕ್ಕಾಪಟ್ಟಿ ಹೇರ್ ಉದ್ರಾಕತ್ತ ನೋಡ್ರಿ. ಬಿಳಿ ಕೂದಲು ಭಾಳ ಅಜ್ಜಿಗೆ ಅನ್ಕೊಂಡ್ರಿ. ಬೇಕು ವಯಸ್ಸಾಕೈತೆ ಅಂದ ಮನಸ್ಸಿಗೆ ಯಾವ ವಯಸ್ಸಾಗಂಗಿಲ್ಲ ಅಂತ ನಾವು ಸಾಯೋರ್ಗು ಪಾಚಗಳು ಹೋಗ್ಬಿಡ್ಬೇಕಾದ್ರೆ ಬರತ್ತೆ. ಕಟ್ಟಿಬಿಡ್ಲ ಇದನ್ನು. ಹೆಚ್ಚು ಕಡೆ ಬಿಟ್ಟೆ, ಈ ಸಣ್ಣಗಿತ್ತ ನೀರ, ಇದನ್ನ ತೊಳಸಿ ಹೋಗ್ತೇನೆ. ಗೌರಿ ನೋಡಕತ್ತ ಮಾಡಾಕೈತಿ ನೋಡ್ರಿ. ಮಾಡಾಕೈತಿ ಮೂಗು ಬಿಸಿಲು ಯಾವ ಬೀಳ್ತೈತಿ. ನೆಲ್ಲಿಕಾಯಿ ತಿನ್ಬೇಡ್ರವಾ ಅಮ್ಮ, ನೆಲ್ಲಿಕಾಯಿ ತಿನ್ನಕ್ತಾಳ? ತಿನ್ಬೇಡ ನೆಲ್ಲಿಕಾಯಿ, ನಾವು ಉಗುಳತಾನ ಬಿಡು. ಅಮ್ಮ ನೆಲ್ಲಿಕಾಯಿ ಬಾ ತಿನ್ಬಾರ್ದ? ಹುಳಿ ಇಲ್ಲವ ಇಲ್ಲ ಅಂತ ನೋಡಕಿನ ತಿನ್ಬಾರ್ದು ನೆಲ್ಲಿಕಾಯಿ. ಇದನ್ನ ತೆಗಿ, ಜಳ ಐತಿ. ಕಿಶದಾಗ ಗೊಂಬ್ಕೊಂತ ಶಾಣ ಅದ ನಾವು. ನೆಲ್ಲಿಕಾಯಿ ತಿನ್ಬೇಡ ಬಿಡ್ರಿ. ತಿನ್ಬಾರ್ದ? ನೀವು ಹೋಗ್ತೀನವ ಮನೆಗೆ? ಏನ್ ಬೇಕಾ ಮಮ್ಮ ಅಂತೀರಿ? ಏಟದಾವ 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 ಉದುರ್ತಾವ ಉದುರ್ತಾವ ಉದುರ್ತಾವ. ಎಲ್ಲಿ ಕೇಳ್ಕೊಳಕತ್ತಾರ ಅವ್ರು? ಅಲ್ಲಿ ತೋರ್ಸಮ್ಮ, ಅಲ್ಲಿ ತೋರ್ಸ. ಚಸ್ಮಾ ಕೊಂಡು ನಂದು. ನಾನು ಚಸ್ಮಾ ತಗೊಂಡಕ್ಕೆ ನಾನು ಈ ಚಸ್ಮಾ ಇಸ್ಕೋದನ್ ಕೊಡೋಣ. ಕೊಡಂಗಿಲ್ಲ. ತಗೋ, ಅದಾಳ ಬಿಡ. ಅಮ್ಮಗ ಮತ್ತೆ ಗಗನ ಗೊಂಜಾಳ ನುಚ್ಚು ತಿನ್ಸಿರ್ ನೋಡ್ರಿ. ಗೊಂಜಾಳ ಕಿಚಡಿ ತಿನ್ನು. ಕೈ ತೆಗೀಲಿ, ಕೈ ಬಿಡ, ಕೈ ಬಿಡ್ಲ. ತಿನ್ನು. ಅವರು ಸೋನಾ ಮಸೂರಿ ಅಕ್ಕಿ ಅನ್ನ ಉಣ್ಣುವಾರು, ನಾವು ಗೊಂಜಾಳ ನುಚ್ಚು ತಿನ್ನುವಾರು. ಇನ್ನೂ ಅದನ್ನ ತಿನ್ನು ಮಾಡ್ಕೊಡ್ತೇನೆ. ಇದನ್ನ ತಿನ್ನು, ಇದನ್ನ. ಹಣ್ಣು ಕೊಡ್ತಾರ. ಹಣ್ಣು ಇದ್ದದ್ದು ಮೆತ್ತನ್ನು ನೋಡ್ಕೊಡ್ಬೇಕ. ಅವೆಲ್ಲ ಅಮ್ಮನ ದಿನ ಹಣ್ಣು. ಇನ್ನೊಂದು ಕೊಡ್ತದ ಅಂತ ತಿನ್ನು. ಅದನ್ನ ತಿನ್ನು, ಅದನ್ನ ತಿನ್ನು ಕೊಡ್ತೇನೆ. ಬಾಳೆಹಣ್ಣು ಬೇಕು ನಾಡ್ತಾರ ಅವ್ರು. ಅದನ್ನ ತಿನ್ನು, ಕೊಡ್ತದ. ಅಮ್ಮ ಸಾಕಾ? ಶಿವ ಇತ್ತ? ಅಯ್ಯೋ ಹೋಗುದ. ಅಂತಿನಪ್ಪ. ಸಾಕು. ಸೊಕ್ಕ ಸೊಕ್ಕ ಮಾಡ್ತತ್ ನಿಮ್ದು. ದ್ರಾಕ್ಷಿ ಚೆಲ್ಲಿದ ಬೈತಾಳ ಅಂತೇಳಿ ಚೆಲ್ಲ ನಾವು ಮುಳ್ಳಾಗ ಹೋಗಿ ಕಾಲಿಟ್ಟೆ ನಾನು. ಮನ್ಯಾಗ ಗೌರಿ ಐತಿ, ಪಪ್ಪಿ ಐತಿ. ರೊಟ್ಟಿ ಇಷ್ಟ ತಿಂದ? ನಾನು ನೋಡಿಲ್ಲ. ಬುತ್ತಿ ಏನ್ ಮಾಡಿದೆ? ಒಬ್ಬ ಊಟ ಮಾಡಿದಿಲ್ಲ? ಅವೆಲ್ಲ ಕರ್ಕೊಂಡು ಹೋದ ಅಮ್ಮಿ ಹೊಳ್ಳಿ ಸಾಕು ಬರ್ಲಿಲ್ಲ. ಇಬ್ಬರನ್ನ ಕರ್ಕೊಂಡ್ ಬನ್ನಿ ಮೀನ. ನಾವು ಫೋನ್ ಹಚ್ಚಿ ಫೋನ್ ಎತ್ತಲಿಲ್ಲ ಅವೆಲ್ಲ. ಫಸ್ಟ್ ಗಗನ್ ಎತ್ಕೊಂಡೆ ಅಮ್ಮಿ. ಆಮೇಲೆ ಕಟ್ಟ ಅದೇನ ತಮ್ಮನ ಹಿಡ್ಕೊಂಡು ಗಚ್ಚಂಗೆ ಕುಂತ್ಲಕ್ಕಿ. ಮತ್ತು ಅವರಪ್ಪ ಬಂದು ಹಾರ್ನ ಹೊಡ್ದ. ಆಯ್ತಾಯ್ತು ಮಮ್ಮಿ ಅವ ಏನೋ ಬೀಜ ಐತಿ ಮಮ್ಮಿ ಅಂತಾರೆ. ಅದ್ರ ಬೀಜ ಮಮ್ಮಿ ಅವ ನಿಂಬೆ ಬರ್ತೈತಿ ಮಮ್ಮಿ. ಹಂಗ ಬರ್ತೈತಿ ಮಮ್ಮಿ. ಬಂದ್ ಮಾಡ್ಲಿ ಅಮ್ಮಿ ಇದನ್ನ. ಬೀಸ್ತೈತಿ ಮಗನ. ಮಮ್ಮಿ ಸಾಯಂಕಾಲ ಆಗಂತ್ರ 3-4 ಬದ್ನಿ ಇದೆ. ಇದು ಯಾವ್ದನ್ನ ಬೀಸ್ಬೇಕು? ಇದನ್ನ ಬೀಸ್ಬೇಕಾ? ನೋಡಪ್ಪ ನೋಡ್ರಿ ಹೆಂಗಾತಿ. ಭಾಳ ಎಲ್ಲ ತಿಳ್ಕೊಬೇಕು. ನಾ ಸಾಯಂಕಾಲ ಜಳಕ ಆತಾವ. ನೀ ಎಲ್ಲಿ ಬಿದ್ದೆ?
ಮನೆ ತುಂಬೆ ಹೊಳಕ್ ಹೊಲ್ಸಲ್ಲ ಯಾವಾಗ ಈಗ ಜಾಸ್ತಿ ಇತ್ತು ಸಾಲಿಗೆ ಹೋಗಿದ್ದೀವತ್ತ ಸಾಲಿಗೆ ಹೋಗಿಲ್ಲ ಎಣ್ಣೆ ಮನೆಯಾಗ ಎಣ್ಣೆ ಎಣ್ಣೆ ಹಾಕಿಲ್ಲ ಐದು ಏನೋ ಪರ್ಪಡ್ ತೊಗೊಂಡ್ಬರ್ತಾರಂತ ಎಣ್ಣೆ ಇರ್ತೀನಿ ಇವ್ರು ನೀನು ಬರ್ಬೇಕು ₹100 6 ಮಂದಿ ಅಂದ್ರೆ 30 ರೂಪಾಯಿದಾಗ ಏನಾಯ್ತು ನಿಮ್ದು ಮನ್ಸಿನಾಗ ಒಂದೊಂದು ಮನುಷ್ಯಾಗ ಒಂದೊಂದು ತತ್ತಿ ಮತ್ತು ಅಕ್ಕಿ ಮನ್ಯಾಗಿನ ಹ್ಞೂ ಮತ್ತು ಖಾರ ಉಪ್ಪ ಮೆಣಸಿನ್ಕಾಯಿ ಮಗನ ಹಾಂ 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 ನಿಮ್ಮ ತಾಟ್ ನಿಮ್ಗೆ ಮತ್ತು ನಿನ್ನೆ 70 ರೂಪಾಯಿ ಬರ್ತೈತೆ ಅನ್ನಕತ್ತಿದ್ದಾರಲ್ಲ ಅವರು ಚಿಕನ್ ತಿಂತಾರನ ಆ ಹುಡುಗರು ನಿನ್ನ ಬಂದಿದ್ದಲ್ಲ ಹುಡುಗರು ಹೌದಾ ಹಾಂ ಈಗ ನಾಳೆ ಪಾರ್ಟಿ ಇಲ್ಲ ಬಿಡಪ್ಪ ನಿಂದ ನಾಡ್ದ ಹಾಂ ಅದಕ್ಕೆ ಬಾ ಮತ್ತು ಸಿರ್ಸಂಗಿ ಹೋಗೋಣ ಮಗನ ನೀ ಹಬ್ಬ ನಾ ಹೋಗ್ಲಿಲ್ಲ ನಂಗೂ ತಂದು ಕೊಡಪ್ಪ ರೊಕ್ಕ ನಂತೆಲ್ಲ ರೊಕ್ಕ ತೊಗೊಂಡಿಲ್ವಾ ನೀನು ₹120 ₹150 ತೊಗೋಬೇಕಿಲ್ಲ ಡಬ್ಬ್ಯಾಗಿನ ತೊಗೊಂಡೋಗ ಡಬ್ಬ್ಯಾಗಿನ ಈಗ ಇದಕ್ಕೆ ಪೈಪ್ ಜೋಡಿಸಿ ನೋಡ್ರಿ ಇನ್ನೂ ಜಳಕ್ಕಿಲ್ಲ ಟೈಮ್ 1:30 ಆಯ್ತು ಯವ್ವ ಚಪ್ಪಲಿಂದ ಅಡ್ಡಾಡೀನಿ ಕಾಲು ಫುಲ್ಲು ನೋವು ಆಗ್ಬಿಟ್ಟ ಹಂಗಲ್ಲೆಲ್ಲ ಈ ಚಪ್ಪಲ್ ಹಾಕೊಂಡ್ರೆ ಬಡ ಅಡ್ಡಾಡಕ್ಕೆ ಆಗಂಗಿಲ್ಲ ಓಹೋ ಇನ್ನು ಹೋಗಿ ತಲೆ ತೊಳ್ಕೊಂಡು ಜಳಕ ಮಾಡ್ತೀನಿ ಟೈಮು 2 ಗಂಟೆ ಆಗೈತಿ ಇನ್ನೂ ಜಳಕ ಆಗಿಲ್ಲ ನೋಡ್ರಿ ನನ್ನ ತಲೆ ಎಷ್ಟು ತೊಳ್ಕೊಂಡನಿ ಜಳಕ ಮಾಡ್ಬೇಕಂತಂದೆ ಮತ್ತು ತಲೆ ಸ್ವಲ್ಪ ಆರ್ಲಿ ಅಂತ ಬಿಟ್ಟೆ ಮುಂಜಾನಾಗ ಮಾಡ್ಬೇಕು ತಲೆ ಆಗ ಮೆಹಂದಿ ಹಚ್ಕೊಂಡಿದ್ರೆ ಚಲೋ ಇತ್ತು ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಇನ್ಮ್ಯಾಗ ನೀರು ಹಾಕಿಟ್ಟೆ ಇದೊಂದು ಪಾರ್ಸಲ್ ಬರ್ದಿತ್ತು ಅವ್ರು ಫೋನ್ ಹಚ್ಚಿದ್ರು ಹಂಗಾಗಿ ತೊಗೊಂಬರಕಂತ ಚಪ್ಪಲೊಂದು ಎಲ್ಲಿ ಬಿಟ್ಟೆ ನೀನು ಚಪ್ಪಲ ಸಿಗೋಲ್ಲ ನನಗೆ ಮನೆಯಿಂದಲೆಲ್ಲ ಹುಡುಕಾಡಿದೆ ಅಲ್ಲಿ ಇಲ್ಲ ಎಲ್ಲಿ ಬಿಟ್ಟೆನೂ ಗೊತ್ತಾಗೋಲ್ತು ತಲೆ ತೊಳ್ಕೊಂಡೆ ಜಳಕ ಮಾಡ್ಬೇಕಂತೇಳಿ ಅರ್ಬಿ ಎಲ್ಲ ತೋರಿಸ್ಕೊಂಡೆ ಎಲ್ಲಿ ಬಿಟ್ಟೇನೆ ಚಪ್ಪಲು ಆಚೆಗಡೆ ದಂಡಾಗಿ ಬಿಟ್ಟೇನೆ ಮಾಡೇನೆ ಮನೆಯವರು ದವಾಖಾನೆ ಹೊಂಟ್ರು ನೋಡ್ರಿ ಇವತ್ತೇನೋ ಡಿಸ್ಚಾರ್ಜ್ ಮಾಡ್ತಾರಂತ ಕರ್ಕೊಂಬರಕಂತೇಳಿ फुल ಹೊಡಿತಲ್ಲ ಕಾರಂಜಿ ಅದು ದಾಟೆ ಗಾಜರಿ ಸೌತೆಕಾಯಿ ಬದನೆಕಾಯಿ ಎಳ್ಳು ಮತ್ತೇನಿಲ್ಲ ಇಲ್ಲ ನಾನು ಏನೇನೋ ಮಾಡ್ಬೇಕನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ನಿ ಪ್ಲ್ಯಾನ್ ಎಲ್ಲನೂ ಫ್ಲಾಪ್ ಏನು ಮಾಡೋಕ್ಕಾಗಲ್ಲ ರೀ ಅಡ್ಜಸ್ಟ್ ಮಾಡ್ಕೋಬೇಕು ಅಂದುಕೊಂಡ ಹಾಗೆ ಲೈಫು ಯಾವತ್ತು ನಡೆಯಂಗಿಲ್ಲ ಅಂದ್ಕೊಳ್ದೇ ಇರೋ ಹಂಗನ ಲೈಫ್ ಹೋಗೋದು ಕೆಲವ್ರದ್ದೆಲ್ಲ ಪ್ಲ್ಯಾನ್ ಪ್ರಕಾರ ಪರ್ಫೆಕ್ಟಾಗಿ ಆಕೈತಿ ಬಟ್ ನಮ್ದು ಆಗಲಿಲ್ಲ ಏನು ಮಾಡೋಕ್ಕಾಗಲಿಲ್ಲ ಆಗಂಗಿಲ್ಲ ಅಂದ್ರೆ ಹೋಗ್ಯಾನೋಗಿಬೇಕು ಜಳಕ ಮಾಡಿದೆ ನಾನು ಬಟ್ ಪೂಜೆ ಮಾಡಲಿಲ್ಲ ಸಾಯಂಕಾಲ ಮಾಡಿದ್ರೆ ಆತು ಅಂತೇಳಿ